ಇವತ್ತು ಶುಕ್ರವಾರ ನೋಡಿ ಚುಕ್ಕಿ ರಂಗೋಲಿ ಇಟ್ಟಿದ್ದೀನಿ. ಶುಕ್ರವಾರ ಮಂಗಳವಾರ ಚುಕ್ಕಿ ರಂಗೋಲಿ ಇಡ್ತೀನಿ, ಹುಡುಕಿ ಇಡ್ತೀನಿ ನಾನು ನೋಡಿ. ಇವತ್ತು ಗೋಧಿ ಹಿಟ್ಟಿಂದು ಉಕ್ಕರ್ಸಿದ ರೊಟ್ಟಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ನೋಡಿ. ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನ್ ಜೀರಿಗೆ. ಇದು ಅರ್ಧಂಬರ್ಧ ಚಿಟ್ಪಟ ಅನ್ಬೇಕಷ್ಟೇ. ಕೊತ್ತಂಬರಿ, ಕರಿಬೇವು, ಪುದೀನ, ಹಸಿಮೆಣಸಿನ್ಕಾಯಿ ಪೇಸ್ಟ್ ನಾನು ಅವತ್ತು ಮಾಡಿಟ್ಟಿದ್ದೆ ಅಲ್ವಾ, ಅದೇ ಇದೆ. ಇನ್ನು 3 ಲೋಟ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಆಲೂಗಡ್ಡೆ ಒಂದು ದೊಡ್ಡದು ತುರ್ದಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಸಖತ್ ರುಚಿ ಬರುತ್ತೆ. ಒಂದೇ ಒಂದು ಆಲೂಗಡ್ಡೆ ಹಾಕಿರೋದು. ರುಚಿಗೆ ತಕ್ಕಷ್ಟು ಉಪ್ಪು, ಎಳ್ಳು 1 ಸ್ಪೂನ್. ಮುಚ್ಚಿಟ್ಬಿಡಿ, ಬೇಗನೆ ಕುದಿಯುತ್ತೆ. ಅಳತೆ ಮಾಡಿ ಇಟ್ಕೊಳ್ಳಿ. ಅಷ್ಟೊತ್ತಿಗೆ ಇಟ್ಟು ಹಾಕ್ಬಿಟ್ಟು ಕಲಸೋದಷ್ಟೇ. ಇದನ್ನೇನು ಕುದಿಸ್ಬೇಕು ಅಂತೇನಿಲ್ಲ, ಹಾಕಿದ ತಕ್ಷಣ ಕಲಸೋದು ಅಷ್ಟೇ, ಕಲಿಸ್ತಾ ಇರೋದು. ಇದು ಡಯಾಬಿಟಿಸ್ ಇರೋರಿಗೆ ಅದನ್ನು ಗೋಧಿ ಹಿಟ್ಟು ಜಾಸ್ತಿ ತಿನ್ನಬಾರ್ದು ಅಂತಾರೆ. ಇದರಲ್ಲಿ ಎಳ್ಳು ಎಲ್ಲ, ಜೀರಿಗೆ ಎಲ್ಲ ಇರುತ್ತಲ್ವ, ಮಾಡಿ ಕೊಡ್ಬೋದು. ಮುದುಕರಿಗಂತೂ ಇನ್ನೂ ಚೆನ್ನಾಗಿರುತ್ತೆ, ಅಲ್ಲಿರಲ್ಲ ಅಲ್ವಾ, ಸಖತ್ ಟೇಸ್ಟ್ ಇರುತ್ತೆ. ಇದು ನೋಡಿ ಚೆನ್ನಾಗಿ ಇವಾಗ ಇದಾಗಿದೆ. ನಾನು ಎಲ್ರಿಗೂ ಮಾಡಿಕೊಟ್ಬಿಟ್ಟು ಆರಾಮಾಗಿ ವೀಡಿಯೋ ಮಾಡೋಣ ಅಂತ ಮತ್ತೆ ಮಾಡ್ತಾಯಿದ್ದೀನಿ. ತಣ್ಣಗಾಗಿರುತ್ತಲ್ವ, ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೋದು. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ಸಾಫ್ಟಾಗಿರುತ್ತೆ. ನಾವು ಇದು ಮಾಡೋವಾಗೇ ಉಜ್ಜಿದ್ರು ಅಷ್ಟೇ, ಈ ಉಜ್ಜೋದು ಅಷ್ಟೇ. ನಾನು ಫುಲ್ಲು ತೋರಿಸ್ತಾ ಇದ್ದೀನಿ, ನಾನು ಕಟ್ ಮಾಡಿ ಮತ್ತೆ ತೋರಿಸ್ತಾ ಇಲ್ಲ. ಇದು ಡೂಪ್ಲಿಕೇಟ್ ಅನ್ಕೋತಾರೆ ಅಂತ ಎಲ್ಲ ಉಜ್ಜೋದು ತೋರಿಸ್ತಿದ್ದೀನಿ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ ಅಷ್ಟೇ ನೋಡಿ. ನಾನು ಕ್ಲೀನಾಗಿ ನೀವು ಮಾಡಿದ್ರೂ ಇದೇ ಥರ ಬರುತ್ತೆ. ಹಿಟ್ಟು ಅದ್ಕೊಂಡು ಸ್ವಲ್ಪ ಉಜ್ಕೊಳ್ಳಿ. ಮೀಡಿಯಮ್, ಫುಲ್ಲು ತೆಳ್ಳಗೆ ಬೇಡ, ಸ್ವಲ್ಪ ದಪ್ಪಕ್ಕೆ ಇರಲಿ. ಒಕ್ಕರ್ಸಿದ ರೊಟ್ಟಿ ಮೇಲೆ ಆಮೇಲೆ ಈ ಕಡೆ ಆ ಕಡೆ ಕ್ರಿಸ್ಪಿಯಾಗಿ, ಮಧ್ಯೆ ಸ್ವಲ್ಪ ಲೇಯರು ಮೆತ್ತಗಿರುತ್ತೆ. ಆವಾಗ ಅದು ಚೆನ್ನಾಗಿರುತ್ತೆ. ತುಂಬ ಕಟ್ ಮಾಡಿ ಬಾಯಿಗೆ ಇಡಬೇಕು. ಆ ಎಳ್ಳಿಂದು ಕಚಕ್ ಅಂದಾಗ ಅದರಲ್ಲಿ ಆಯಿಲ್ ಬರುತ್ತೆ. ಆ ಆಯಿಲ್ ಎಷ್ಟು ಮಜಾ ಕೊಡುತ್ತೆ ಗೊತ್ತಾ. ಜೀರಿಗೆನೂ ಸಾಸಿವೆನೂ ಅಷ್ಟೇ ಅರ್ಧಂಬರ್ಧ ಫ್ರೈ ಆಗಿರುತ್ತಲ್ವ, ಅದು ಅಷ್ಟೇ. ನಾವು ಅಗ್ದಾಗ ಏನು ಟೇಸ್ಟ್ ಕೊಡುತ್ತೆ ಅಂತೀರಾ. ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ಏನು ಮಾಡ್ತೀರಾ ಅಂದರೆ, ಹೊಸ್ದಾಗಿ ಮಾಡೋರಾದರೆ ಒಂದು ಸಣ್ಣ ಲೋಟ ಹಾಕಿ ಮಾಡ್ಕೊಳ್ಳಿ, 1-2 ರೊಟ್ಟಿ. ಕೆಲವ್ರಿಗೆ ಇಷ್ಟ ಆಗಲ್ಲ, ಆದರೆ ನಾನು ಮಾಡೋವೆಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಚೆನ್ನಾಗಿಲ್ಲ ಅಂದರೆ ನಾನೇ ತಿನ್ನಲ್ಲ ನಮ್ಮ ಮನೆಯಲ್ಲಿ. ಅದು ಬೇರೆಯವ್ರಿಗೆ ಎಲ್ಲಿ ಕೊಡ್ತೀನಿ. ಚೆನ್ನಾಗಿರೋ ರೆಸಿಪೀಸೇ ಮಾಡೋದು. ಒಂದು ಸಣ್ಣ ಲೋಟ ಹಾಕಿ 2 ರೊಟ್ಟಿ ಮಾಡ್ಕೊಳ್ಳಿ ಈವ್ನಿಂಗ್ ಟೈಮು ಫ್ರೀ ಇದ್ದಾಗ. ಆಮೇಲೆ ಎಲ್ಲರಿಗೂ ಮಾಡ್ತೀರಾ ನೀವು, ಓಕೆನಾ? ಮಾಡ್ಕೊಂಡು ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಕ್ರಿಸ್ಪಿಯಾಗಿ ಮೊನ್ನೆ ಮಾಡಿದ್ದೆ ನೋಡಿ, ಮಾವಿನಕಾಯಿ ತೊಕ್ಕು, ಅದು ಹಾಕ್ಕೊಂಡು ತಿಂತಿದ್ರೆ ಏನು ಚೆನ್ನಾಗಿದೆ ಅಂತೀರಾ. ಮಾಡ್ಕೊಂಡು ನೋಡಿ. ಆ ತೊಕ್ಕೂ ಸಹ ಅಷ್ಟೇ ಮಾಡ್ಕೊಳ್ಳಿ. ಇನ್ನೂ ಬರ್ತಾಯಿದೆ ಮಾವಿನಕಾಯಿ, ಇನ್ನೇನು ಎಲ್ಲ ಕೆಂಪಗಾಗಿಬಿಡುತ್ತೆ. ಮಾಡ್ಕೊಂಡು ನೋಡಿ. ಮುರಿತೀನಿ ನೋಡಿ, ಆ ಸಾಫ್ಟ್ನೆಸ್ ಹೆಂಗೆ ಗೊತ್ತಾಗುತ್ತೆ. ಇನ್ನೂ ಮುರಿತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಹೇಳ್ದೆ ಅಲ್ವಾ, ಮೇಲೆ ಕೆಳಗೆ ಕ್ರಿಸ್ಪಿ. ಎಲ್ಲರಿಗೂ ಇಷ್ಟ ಆಯ್ತಾದರೆ ಲೈಕ್, ಶೇರ್, ಫಾಲೋ ಮಾಡಿ, ಕಾಮೆಂಟ್ ಮಾಡಿ.